ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಇನ್ನು ಇವತ್ತಿನ ವ್ಲಾಗ್ ಬಂದು ಟ್ರಿಪ್ ಡೇ 3 ಆಗಿರುತ್ತೆ. ಸೊ ನಾವಿನ್ನು ಕೊಲ್ಲೂರಲ್ಲೇ ಇದ್ವಿ. ಅದೇ ಆಗಲೇ ಲಾಸ್ಟ್ ಬ್ಲಾಗಲ್ಲಿ ಹೇಳ್ದಂಗೆ ನಾವು ನೈಟು ಇಲ್ಲಿ ಆಲ್ಟ್ ಆಗಿದ್ವಿ. ಸೊ ಮಾರ್ನಿಂಗ್ ನೈಟೇ ನಮ್ಮ ಯಜಮಾನ್ರು ಹೋಗಿ ಬಸ್ ಸ್ಟಾಪ್ ಹತ್ರ ಕೇಳ್ಕೊಂಡು ಬಂದಿದ್ದರು. ನಾವು ಇಲ್ಲಿಂದ ಎಲ್ಲಿಗೆ ಹೊರಡಬೇಕಿತ್ತು ಅಂತ ಹೇಳಿದ್ರೆ ಬ್ರಹ್ಮಲಿಂಗೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು ಮಾರಣಕಟ್ಟೆ ಹತ್ತತ್ರ ಕುಂದಾಪುರ ಬರುತ್ತೆ. ಸೊ ಇಲ್ಲಿಂದ ಹತ್ರ ಆಗುತ್ತೆ. ಅದು ಬಸ್ ಫೆಸಿಲಿಟೀಸ್ ಇದೆಯಾ, ಹೆಂಗೆ, ಏನು, ಯಾವ ಥರ ಎಲ್ಲ ಪ್ರತಿಯೊಂದು ಕೂಡ ವಿಚಾರಿಸ್ಕೊಂಡು ಬನ್ನಿ ಡೀಟೇಲ್ಸ್ ಆಗಿ. ಮತ್ತು ಮಾರ್ನಿಂಗ್ ನಾವು ಒದ್ದಾಡ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ಕಳಿಸಿದ್ದೆ. ನಮ್ಮ ಯಜಮಾನ್ರು ಹೋಗಿ ಎಲ್ಲ ವಿಚಾರಿಸ್ಕೊಂಡು ಬಂದಿದ್ರು ನೈಟೇ. ಬಸ್ಸೇನು 5 ಮಿನಿಟ್ಸ್ಗೊಂದೊಂದು ಕಂಟಿನ್ಯೂಸ್ ಆಗಿರುತ್ತೆ. ಬಸ್ಗೇನು ಹೆದರ್ಕೊಳ್ಳೋ ಹಂಗಿಲ್ಲ. ಡೈರೆಕ್ಟು ಕೊಲ್ಲೂರಿಂದ ಮಾರಣಕಟ್ಟೆಗೆ ಬಸ್ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಆ ಕಾರಣದಿಂದಾಗಿ ಆರಾಮಾಗಿ ನೈಟ್ ನಿದ್ದೆ ಮಾಡಿದ್ದಾಯಿತು. ಇನ್ನು ಮಾರ್ನಿಂಗ್ ಎಲ್ಲ ಸ್ವಲ್ಪ ಪರವಾಗಿಲ್ಲ ಲೇಟಾಗೇ ಹೇಳೋಣ ಅಂತ ಹೇಳ್ಬಿಟ್ಟು ಲೇಟಾಗೇ ಎದ್ದಿದ್ದಾಯಿತು. ಎದ್ದು ಎಲ್ಲ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ಮಾಮೂಲಿ ಹಿಂದಿನ ದಿನ ಮುರುಡೇಶ್ವರದಲ್ಲಿ ನೀರಲ್ಲಿ ಆಟಾಡ್ಕೊಂಡು ಬಂದಿದ್ದೆಲ್ಲ ಎಲ್ಲ ಹಿಂಡ್ಬಿಟ್ಟು ಹಾರಾಕಿದ್ದೆ ಅಲ್ವಾ. ಸೊ ಬಟ್ಟೆಗಳನ್ನೆಲ್ಲ ಫೋಲ್ಡಿಂಗ್ ಮಾಡಿ ಎತ್ತಿಟ್ಕೊಳ್ಳೋದಿತ್ತು. ಸೊ ಅದನ್ನೆಲ್ಲ ಎತ್ತಿ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಕೋತಾ ಇದ್ದೆ. ಇನ್ನು ಅಲ್ಲಿಂದ ಆಗಲೇ ಹೇಳ್ದಂಗೆ ಡೈರೆಕ್ಟಾಗಿ ಮಾರಣಕಟ್ಟೆಗೆ ಬಸ್ ಫೆಸಿಲಿಟೀಸ್ ಎಲ್ಲ ಇತ್ತು. ಸೊ ನಾವು 2ನೇ ದಿನ ಮಾಮೂಲಿ ಅಂದ್ಕೊಂಡಿದ್ದು ಪ್ಲ್ಯಾನ್ ಥರನೇ ಮುರುಡೇಶ್ವರ ಹೋಗಿ ಮುರುಡೇಶ್ವರದಿಂದ 1 ಅವರ ಮುಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ಡೇ 3ಗೆ ಕೊಲ್ಲೂರು ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾನು ಆಗಲೇ ಹೇಳಿದೆ ಲಾಸ್ಟ್ ಬ್ಲಾಗಲ್ಲೇ ಏನಂತ ಹೇಳಿದ್ರೆ, ಸೊ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಒಂದು ದೇವಸ್ಥಾನಕ್ಕೆ ಹೋಗಲೇಬೇಕು ಒಂದು ಜಾಗಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಹಠ ಮಾಡಿದ್ರು. ಸೊ ಆ ಕಾರಣದಿಂದಾಗಿ ಅಲ್ಲಿಗೆ ಹೋಗಲೇಬೇಕು ಅಂತ ಅವ್ರು ಹೇಳಿದ ಕಾರಣದಿಂದಾಗಿ ನಾವು ಒಂದು ದಿನಕ್ಕೆ 2 ಕಂಪ್ಲೀಟ್ ಮಾಡಲೇಬೇಕು ಅನ್ನೋ ಕಾರಣಕ್ಕೋಸ್ಕರ 1 ಅವರ ಏನಷ್ಟು ನೆಸೆಸಿಟಿ ಇರಲಿಲ್ಲ. ಏನಂದರೆ ಹೊಸ್ದಾಗಿ ಮದುವೆ ಆಗ್ತಿರೋರಿಗೆ ಸಾಂಗ್ ಶೂಟು, ಫೋಟೋ ಶೂಟು ಈ ರೀತಿ ಎಲ್ಲ ಚೆನ್ನಾಗಿರುತ್ತೆ ಅಷ್ಟೇ. ಕಪಲ್ ಶೂಟ್ಗಳು ಆ ಥರ ಎಲ್ಲ ಚೆನ್ನಾಗಿರುತ್ತೆ. ಬಟ್ ನಮಗೇನಾದ್ರದ್ದು ನೆಸೆಸಿಟಿ ಇರಲಿಲ್ಲ. ಅಲ್ಲಂತ ನೋಡೋ ಪ್ಲೇಸ್ ಏನು ನನಗೆ ಅನ್ನಿಸ್ಲಿಲ್ಲ. ಯಾಕಂದರೆ ನಾವು ಇಲ್ಲೇ ಆನ್ಲೈನಲ್ಲಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡೇ ಹೋಗಿದ್ದು. ಎಲ್ಲ ಪ್ರತಿಯೊಂದು ಡೀಟೇಲಿಂಗು ತಿಳ್ಕೊಂಡೇ ನಾವು ಇಲ್ಲಿಂದ ಹೊರಟಿದ್ದು. ಸೊ ಆ ಕಾರಣದಿಂದ 1 ಅವರದ ನನಗೇನು ಇಂಟ್ರೆಸ್ಟ್ ಇಲ್ಲ ಅಮ್ಮ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ನಮ್ಮ ಯಜಮಾನ್ರು ಇದು ಮಾಡಿದ್ರು. ಇನ್ನು ಆ ದೇವಸ್ಥಾನದಿಂದ ಮರವಂತೆ ಬೀಚು ಸ್ವಲ್ಪ ಅದು ಕೂಡ ಹತ್ರನೇ, ದೂರ ಅಂತೇನಿಲ್ಲ. ಅದು ಒಂದು 30-35 ಕಿಲೋಮೀಟರ್ಸ್ ಹತ್ತತ್ರ ಆಗುತ್ತೆ. ಸೊ ಅದು 2 ಕಂಪ್ಲೀಟ್ ಮಾಡ್ಕೊಳ್ಳೋಣ. ಮತ್ತು ಇನ್ನೊಂದು ಪ್ಲೇಸು ಕಮಲಶಿಲಾ ಅಂತ ಹೇಳ್ಬಿಟ್ಟು, ಅದು ಯೂಟ್ಯೂಬಲ್ಲಿ ಹೊಡೆದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ದೇವಸ್ಥಾನ ಅಂತ. ಅದು ಇದು ಕಾಂತಾರ ಮೂವಿ 2 ಏನೋ ಮೂವಿ ಮಾಡಿದ್ದಾರೆ. ಅಲ್ಲಿ ಗುಹೆ ಎಲ್ಲ ಇದೆ, ಅಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಅಲ್ಲೂ ಹೋಗಬೇಕು ಅಂತ ಹೇಳ್ಬಿಟ್ಟೆ ನಾವು 2ನೇ ದಿನಕ್ಕೆ ನಾವು ಅರೌಂಡು 2 ಮುಗಿಸ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಡಿದ್ದಾಯಿತು. ನೋಡಿದ್ರೆ ನಮಗೆ ಮಾರ್ನಿಂಗ್ ಹೋದ್ವಿ ಬ್ರಹ್ಮಲಿಂಗೇಶ್ವರ ಟೆಂಪಲ್ ಹತ್ರ ಹೋಗ್ಬಿಟ್ಟು ಏನೋ ಒಂದು ಹರಕೆ ಇತ್ತು ಅಲ್ಲಿ. ಸೊ ಇವರು ಅಲ್ಲಿ ಮನಸ್ಪೂರ್ವಕವಾಗಿ ಒಳ್ಳೆ ಮನಸ್ಸಿಟ್ಟು ಅದನ್ನು ನಮ್ಮ ಮನಸಾರ ಎಷ್ಟು ಕೊಡ್ತಾರೋ ಅಷ್ಟು ಅವರಿಗೆ ಶಾವಂತಿಗೆ ಹೂವು ಪ್ರಿಯ ಅಂತೆ. ಆ ಹೂವು ತುಂಬ ಇಷ್ಟ ಅಂತೆ ಅವರಿಗೆ. ಸೊ ಆ ಕಾರಣದಿಂದಾಗಿ ಮತ್ತು ಅಡಿಕೆ ಹೊಂಬಾಳೆ ಫುಲ್ಲು ಆ ಕಡೆ ಎಲ್ಲ ಫೇಮಸ್ಸು. ಅದನ್ನೆಲ್ಲ ತಲೆಗೆ ಮುಟ್ಕೊಂಡಿರ್ತಾರೆ ಆ ಕಡೆ ಸೈಡವರು. ಒಂದೊಂದು ಕಡ್ಡಿನ ಹಂಗೆ ಮಾಮೂಲಿ ನಾವು ಹೆಂಗೆ ಪೂಜೆ ಮಾಡಿದ್ಮೇಲೆ ಒಂದೊಂದು ರೋಸ್ ಆಗಿರ್ಬೋದು ಹೆಂಗೆ ನಾವು ಮುಡ್ಕೋತೀವೋ ಸೇಮ್ ಅದೇ ಥರ ಆ ಕಡೆ ಅಡಿಕೆ ಹೊಂಬಾಳೆ ಫೇಮಸ್ಸು. ಅದು ಎಲ್ಲ ದೇವ್ರಿಗೆ ಅಲಂಕಾರ ಮಾಡಿ ತುಂಬ ಅವ್ರಿಗೆ ಪ್ರಿಯ ಅಂತೆ. ಸೊ ಆ ಕಾರಣದಿಂದಾಗಿ ಪೂಜೆ ಮಾಡಿಸ್ಲೇಬೇಕು ನಾನು ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡ್ರು ನಮ್ಮ ಯಜಮಾನ್ರು. ಬಸ್ ಸ್ಟಾಪ್ ಆಪೋಸಿಟ್ಟೇ ಇದೆ. ಅಲ್ಲಿಂದ ಡೈರೆಕ್ಟಾಗಿ ಒಂದು 1/2 ಅವರ್ ಆಗುತ್ತೆ ಅಷ್ಟೇ. ಕೊಲ್ಲೂರಿಂದ ಮಾರಣಕಟ್ಟೆಗೆ ಬಂದಿದ ತಕ್ಷಣವೇ ಬಸ್ ಎಲ್ಲೂ ಸ್ಟಾಪ್ ಮಾಡುತ್ತೋ ಅದ್ರ ಆಪೋಸಿಟ್ಟೇ ಇದೆ ದೇವಸ್ಥಾನ. ಎಲ್ಲೂ ಹೋಗಿ ಸುತ್ತೋಂಥ ಅವಶ್ಯಕತೆಯೇ ಇಲ್ಲ. ಸೊ ನಾವು ಇಲ್ಲಿ ಯಾವುದೇ ರೀತಿ ಲಗೇಜ್ ರೂಮ್ ಆ ಥರ ಏನೂ ಇಲ್ಲ. ಸೊ ನಾವು ಎಲ್ಲಿ ದೇವಸ್ಥಾನಕ್ಕೆ ಎಲ್ಲ ಹೂವು ಹಣ್ಣು ಕಾಯಿ ಎಲ್ಲ ತೊಗೋತೀವಲ್ವ. ಸೊ ಅಲ್ಲೇ ಬ್ಯಾಗ್ಗಳನ್ನೆಲ್ಲ ಇಟ್ಬಿಟ್ಟು ಸ್ಲಿಪ್ಪರ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ನಾವು ಡೈರೆಕ್ಟಾಗಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾಯಿತು. ನಮ್ಮ ಮನಸ್ಫೂರ್ತಿಯಾಗಿ ನಾವು ಎಷ್ಟು ಶಾವಂತಿಗೆ ಹೂವು ತಗೊಂಡು ನಾವೇನಾದರೂ ಒಂದು
ಮನಸ್ಸಲ್ಲಿ ಸಂಕಲ್ಪ ಮಾಡಿಕೊಂಡು ಮನಸ್ಪೂರ್ವಕವಾಗಿ ಅವ್ರಿಗೆ ಕೊಟ್ಟರೆ ಅದು ನೆರವೇರುತ್ತೆ ಅಂತ ಹೇಳ್ಬಿಟ್ಟು ಒಂದು ನಂಬಿಕೆ ಇದೆ ಇಲ್ಲಿ. ಸೊ ಆ ಕಾರಣದಿಂದಾಗಿ ನಮ್ಮ ಯಜಮಾನ್ರು ಏನೋ ಒಂದು ನನಗೆ ಇದಿದೆ ಅಂತ ಹೇಳ್ಬಿಟ್ಟು ಏನೋ ಒಂದು ಮನಸ್ಸಲ್ಲಿ ಕುರ್ತ್ಕೊಂಡು ಅವರು ಬೇಡ್ಕೊಂಡ್ರು. ಅಲ್ಲಿ ಒಂಬಾಳೆ ಎಲ್ಲ ತೊಗೊಂಡೋಗಿದ್ವಲ್ಲ, ಅಡಿಕೆ ಒಂಬಾಳೆನ, ಅದನ್ನೆಲ್ಲ ದೇವ್ರ ಮೇಲೆ ಇಟ್ಬಿಟ್ಟು ಅವರು ಮಹಾಮಂಗಳಾರತಿ ಎಲ್ಲ ಮಾಡಿದ್ರು. ದೇವ್ರ ತಲೆ ಮೇಲಿಂದ ಬೀಳ್ತಾ ಇದೆ ಅದು ಹೂವು. ಸೊ ಅದು ಬಿದ್ದ ಮೇಲೆ ಅದನ್ನೆಲ್ಲ ತೆಗೆದು ನಮ್ಗೆ ಕೊಡ್ತಾರೆ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಒಳ್ಳೆ ದೇವಸ್ಥಾನ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಈ ದೇವಸ್ಥಾನಕ್ಕೆ ಬಂದು ತುಂಬಾ ಖುಷಿ ಆಯಿತು. ಏನೋ ಒಂದು ಮನಸ್ಸಲ್ಲಿ ಸಂಕಲ್ಪ ಇತ್ತು, ಅದನ್ನು ಮಾಡಿಕೊಂಡು ಶಾವಂತಿಗೆ ಹೂವು ಜಾಸ್ತಿನೇ ತೊಗೊಂಡೋಗಿ ಪೂಜೆ ಕೊಟ್ಟು ಆಮೇಲೆ ಒಂದು ಸೇವೆನ ಮಾಡಿಸಿದ್ರು ನಮ್ಮ ಯಜಮಾನ್ರು. ಸೊ ಅದನ್ನೆಲ್ಲ ಮಾಡಿದ್ದಕ್ಕೆ ಪ್ರಸಾದ ಅಂತ ಹೇಳ್ಬಿಟ್ಟು ಕೊಟ್ಟರು. ಪೂರ್ತಿ ಒಂದು 3 ಸುತ್ತು ಗರ್ಭಗುಡಿ ಸುತ್ತ ಪೂರ್ತಿ 3 ಸುತ್ತೆಲ್ಲ ಸುತ್ತಬಿಟ್ಟು ನಮಸ್ಕಾರ ಮಾಡಿಕೊಂಡು ಬಂದು ಕೂತಿದ್ವಿ. ಆಮೇಲೆ ಅದೇ ಆಗಲೇ ಹೇಳ್ದಂಗೆ ಏನೋ ಒಂದು ಸೇವೆ ಮಾಡಿಸಿದ್ರು. ಆ ಕಾರಣದಿಂದಾಗಿ ಪ್ರಸಾದ ಎಲ್ಲ ಅವರೇ ಕೊಟ್ಟಿದ್ದರು. ನಾವೇನು ಕೊಂಡ್ಕೊಂಡಿಲ್ಲ ಪ್ರಸಾದನ. ಮತ್ತು ದೇವ್ರ ತಲೆ ಮೇಲಿಂದ ಬಿದ್ದಿದ್ದು ಅಡಿಕೆ ಒಂಬಾಳೆ ಎಲ್ಲ ಕೊಟ್ಟರು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ನನಗಿಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇದೆಲ್ಲ ನಾನು ನೋಡೂ ಇರಲಿಲ್ಲ. ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದು ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಸೈಡೆಲ್ಲ ನಮ್ಮ ಯಜಮಾನ್ರು ಫ್ರೆಂಡ್ಗಳು ಸಿಕ್ಕಾಬಟ್ಟೆ ಇದ್ದಾರೆ. ಸೊ ಅವ್ರಿಗೆಲ್ಲ ಫೋನ್ ಮಾಡಿ ಕೇಳಿಕೊಂಡು ವಿಚಾರಿಸ್ಕೊಂಡು ನಾವು ಪೂಜೆ ಸಾಮಾನುಗಳೆಲ್ಲ ತೊಗೋಬೇಕಿದ್ರು ಅಷ್ಟೇನೆ ಫ್ರೆಂಡಿಗೆ ಫೋನ್ ಮಾಡಿ ಎಲ್ಲ ವಿಚಾರಿಸ್ಕೊಂಡೆ ಅವರು ಪೂಜೆ ಸಾಮಾನೆಲ್ಲ ತೊಗೊಂಡಿದ್ದು. ಸೊ ಅವರು ಸಿಕ್ಕಾಬಟ್ಟೆ ಹಿಂಸೆ ಮಾಡಿದ್ರು ಫ್ರೆಂಡ್ಗಳೆಲ್ಲ. ಅಲ್ಲಿ ತನಕ ಹೋಗಿದ್ದೀರಾ, ನಮ್ಮ ಅಪ್ಪನಿಗೆ ಹೇಳ್ತೀನಿ ಮನೆಗೆ ಹೋಗಿ ಮಾಸ್ಟರ್ ಅಂತಲೇ ನಮ್ಮ ಯಜಮಾನ್ರನ್ನ ಕರೆಯೋದು. ಏನಕ್ಕಂದರೆ ಅವರು ಹೆಡ್ ಕುಕ್ ಆಗಿರೋದ್ರಿಂದ ಎಲ್ಲರೂ ಮಾಸ್ಟರ್ ಅಂತ ಕರೆದು ಅವ್ರಿಗೆಲ್ಲ ಅದೇ ರೂಢಿ ಆಗಿಬಿಟ್ಟಿದೆ. ಹೋಗಿ ಅಂತ ಸಿಕ್ಕಾಬಟ್ಟೆ ಹಿಂಸೆ ಮಾಡಿದ್ರು. ಸೊ ನಿಜವಾಗ್ಲೂ ನಮ್ಮ ಯಜಮಾನ್ರು ಕರ್ಕೊಂಡು ಹೋಗಿದ್ದಿದ್ರೆ ಹೋಗ್ತಿದ್ನೇನೋ ನಾನು, ಇನ್ನೇನು ಬರಲ್ಲ ಅಂತ ಹೇಳೋಕ್ಕಾಗುತ್ತಾ. ಸೊ ಆ ಥರ ಬುದ್ಧಿ ಎಲ್ಲ ನನಗಿಲ್ಲ. ಕರ್ಕೊಂಡು ಹೋಗಿದ್ದಿದ್ರೆ ನಾನು ಹೋಗ್ತಿದ್ದೆ. ಬಟ್ ಅವರು ಇಲ್ಲ, ಫ್ಯಾಮಿಲಿ ಸಮೇತ ಬಂದಿರೋದು. ನಾವು ಇನ್ನೂ ಎಷ್ಟು ದೇವಸ್ಥಾನಗಳಿದೆ ಅದನ್ನೆಲ್ಲ ನೋಡ್ಕೊಂಡು ಇನ್ನು 2 ದಿನದಲ್ಲಿ ನಾವು ವಾಪಸ್ ರಿಟರ್ನ್ ಆಗಬೇಕು ಬ್ಯಾಂಗ್ಳೂರಿಗೆ. ನಮಗೆ ಡೈರೆಕ್ಟ್ ಉಡುಪಿಯಿಂದ ಟ್ರೈನ್ ಇದೆ. ಸೊ ಅಷ್ಟರಲ್ಲೆಲ್ಲ ನಾವು ಮುಗಿಸ್ಬೇಕು. ಇಲ್ಲ ಇನ್ನೊಂದು ಸಲ ಬಂದಾಗ ಬರ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾಯಿತು. ಸೊ ಅದೊಂದು ಖುಷಿ ವಿಷಯ. ಆ ಕಡೆ ಇರೋದೆಲ್ಲ ಸುಮಾರು ಜನ ಪರಿಚಯದವ್ರು ಇದ್ದಾರೆ ನಮ್ಮ ಯಜಮಾನ್ರಿಗೆ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಟೆಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಈ ದೇವಸ್ಥಾನದಲ್ಲಿ ಸೇಮ್ 12 ಗಂಟೆ ಮೇಲೇ ಅನ್ನಪ್ರಸಾದ ಇರೋದು. ಇಲ್ಲೂ ಕೂಡ ಅನ್ನಪ್ರಸಾದ ಇದೆ. ಸೊ ನಾವು ಮಾರ್ನಿಂಗು ಒಂದು 7 ಗಂಟೆಗೆ ಬಿಟ್ಟಿದ್ದಾಯಿತು ಕೊಲ್ಲೂರನ್ನ. ಸೊ ಅಲ್ಲಿಂದ ಇಲ್ಲಿಗೆ ಡೈರೆಕ್ಟ್ ಒಂದು 1 ಅವರ್ ಅಷ್ಟರಲ್ಲೆಲ್ಲ ಬಂದುಬಿಟ್ವಿ. 9 ಗಂಟೆ 9:30 ಅಷ್ಟೊತ್ತಿಗೆಲ್ಲ ಪೂಜೆನೇ ಮುಗಿದೋಯ್ತು ಅಷ್ಟೊತ್ತಿಗೆ. ಇನ್ನು ಟಿಫನ್ ಮಕ್ಳಿಗೂ ಮಾಮೂಲಿ 8 ಗಂಟೆ ಅಷ್ಟು ಒಳಗಡೆ ಹೊಟ್ಟೆ ಹಶ್ವಾಗುತ್ತೆ ಅಲ್ವಾ. ಸೊ ಮಕ್ಕಳು ತಿಂಡಿ ತೊಗೊಂಡ್ರು. ನಮ್ಮ ಯಜಮಾನ್ರು ಬಂದು ಖಾರ ಪೊಂಗಲ್ಗೆ ಅವಲಕ್ಕಿ ಅಂತ ಏನೋ ಆ ಕಡೆ ಸ್ಪೆಷಲ್ ಅಂತೆ ಅದು. ಸೊ ಅವರು ಅದನ್ನು ತೊಗೊಂಡ್ರು. ನಾನು ಪಲಾವ್ ತೊಗೊಂಡೆ. ಇನ್ನು ಇಬ್ಬರು ಮಕ್ಕಳು ಕೂಡ ಇಡ್ಲಿ ವಡೆ ತೊಗೊಂಡ್ರು. ಇನ್ನು ನಾನು ಲಾಸ್ಟಲ್ಲಿ ಒಂದು ಗ್ಲಾಸ್ ಕಾಫಿ ಕುಡಿದ್ಬಿಟ್ಟು ಅಲ್ಲಿಂದ ಹೊರಟಿದ್ದಾಯಿತು. ಇನ್ನು ಮಾರಣಕಟ್ಟೆಯಿಂದ ನಾವು ಡೈರೆಕ್ಟಾಗಿ ಇದಕ್ಕೆ ಹೋಗಬೇಕಿತ್ತು, ಮರವಂತೆ ಬೀಚ್ಗೆ. ಸೊ ಮರವಂತೆ ಬೀಚ್ಗೆ ಡೈರೆಕ್ಟಾಗಿ ಮಾರಣಕಟ್ಟೆಯಿಂದ ಬಸ್ಸಸ್ ಫೆಸಿಲಿಟೀಸ್ ಇರಲಿಲ್ಲ. ಇನ್ನು ಇಮ್ಮಡಿ ಅಂತ ಬರುತ್ತೆ, ಇಮ್ಮಡಿನೋ ಎಮ್ಮಡಿನೋ ನನಗೆ ಗೊತ್ತಿಲ್ಲ, ಅಷ್ಟು ಅದು ಊರ ಹೆಸರು ಗೊತ್ತಿಲ್ಲ. ಸೊ ಮಾರಣಕಟ್ಟೆಯಿಂದ ಇಮ್ಮಡಿ ಅಂತ ಹೇಳ್ಬಿಟ್ಟು ಒಂದು ಬಸ್ ಸ್ಟಾಪ್ ಇದೆ, ಅಲ್ಲಿ ತನಕ ಬಂದಿದ್ದಾಯಿತು. ಇನ್ನು ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಮರವಂತೆ ಬೀಚ್ಗೆ ತುಂಬಾ ಹತ್ರ ಆಗುತ್ತೆ. ಸೊ ಅಲ್ಲಿಂದ ಮರವಂತೆ ಬೀಚ್ಗೆ ಅಲ್ಲಿ ಇಳಿದ್ಬಿಟ್ಟು ಅಲ್ಲಿಂದ ಇನ್ನೊಂದು ಬಸ್ ಕ್ಯಾಚ್ ಮಾಡಿಕೊಂಡು ಮರವಂತೆ ಬೀಚ್ಗೆ ಬಂದಿದ್ದಾಯಿತು. ಸೊ ಈ ಬೀಚಿಗೆ ಬರೋದು ನನ್ನ ಆಸೆ ಆಗಿತ್ತು. ಬ್ರಹ್ಮಲಿಂಗೇಶ್ವರ ಟೆಂಪಲ್ಗೆ ಹೋಗೋದು ಮತ್ತು ಕಮಲಶಿಲಾ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಯಜಮಾನ್ರು ಆಸೆ ಆಗಿತ್ತು. ಇದು ನನ್ನ ಆಸೆ ಆಗಿತ್ತು. ಸೊ ಇದು 3 ಟೆನಿಕಾಸ್ಟು ಅಲ್ಲಲ್ಲೇ ಸುತ್ತಮುತ್ತಲೇ ಇದೆ. 3 ಇವತ್ತು 3ನೇ ದಿನ ಕವರ್ ಮಾಡಲೇಬೇಕು. ಇವತ್ತು ಎಷ್ಟೊತ್ತಾದರೂ ಸರಿ, ನಾವು ಲಾಸ್ಟ್ ಡೇ ಉಡುಪಿ ಪ್ಲ್ಯಾನ್ ಮಾಡಿದ್ವಿ. ಸೊ ಇವತ್ತೆಲ್ಲ ಮುಗಿಸ್ಕೊಂಡು ನೈಟು ಎಷ್ಟೊತ್ತಾದರೂ ಸರಿ ಉಡುಪಿಗೆ ಹೋಗಿ ನೈಟು ನಾವು ಆಲ್ಟ್ ಆಗಬೇಕು ಅಂತ ನಾವು ಅಂದ್ಕೊಂಡಿದ್ದು. ಸೊ ಆ ಕಾರಣದಿಂದ ಅಲ್ಲೆಲ್ಲ ಮುಗಿಸ್ಕೊಂಡು ಇನ್ನು
ಮರವಂತೆ ಅದೇ 2 ಬಸ್ ಇಳಿದು ಆಮೇಲೆ ಫೈನಲಿ ಮರವಂತೆ ಬೀಚ್ ಹತ್ರ ಬಂದಿದ್ದಾಯಿತು. ಬಂದು ಸ್ವಲ್ಪ ದೂರ ಬಸ್ ಸ್ಟಾಪಿಂದ ವಾಕ್ ಮಾಡ್ಕೊಂಡು ಮುಂದೆ ಬರಬೇಕು. ಬಂದು ಇಲ್ಲಿ ವ್ಯೂ ಮಾತ್ರ ನಿಜವಾಗ್ಲೂ ನೋಡೋದಕ್ಕೆ ಆಸಮ್. ಅಲೆ ಸೌಂಡ್ಗಳಂತೂ ಕೇಳೋದಕ್ಕೆ ಅಸಾಧ್ಯ, ಅಷ್ಟು ಅಲೆ ಸೌಂಡ್ಗಳಿದೆ. ಇಲ್ಲಿ ಸಿಕ್ಕಾಬಟ್ಟೆ ಡೇಂಜರು. ಆಡೋ ಹಾಗೆಲ್ಲ ಇಲ್ಲ, ಇಲ್ಲಿ ಆಡೋದಕ್ಕಂತೂ ಬಿಡೋದೇ ಇಲ್ಲ. ಏನಕ್ಕಂದರೆ ಇಲ್ಲಿ ಸೇಫ್ಟಿ ಇಲ್ಲ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಹಂಗೂ ಇಲ್ಲಿ ಸುಮಾರು ಜನ ಪಕ್ಕದಲ್ಲಿ ತುಂಬ ಜನ ಆಟಾಡ್ತಾಯಿದ್ರು. ನಮ್ಗೆ ಹಂಗೂ ತುಂಬಾ ಕೋಪ ಬಂತು. ಇಲ್ಲಿ ಅಲೆಗಳು ಸಿಕ್ಕಾಬಟ್ಟೆ ಜಾಸ್ತಿ ಅಂತೆ, ಸೇಫ್ಟಿ ಇಲ್ಲ, ಮುಂಚೆನೇ ಎಲ್ಲ ಹೇಳಿರ್ತಾರೆ. ಸೊ ಆದರೂ ಕೂಡ ಇವರು ಅಷ್ಟು ತಲೆಯಲ್ಲಿ ಬುದ್ಧಿ ಇಲ್ದಂಗೆ ಈ ಥರ ಆಟಾಡ್ತಿದ್ರಲ್ವ. ಸೊ ನನಗೆ ಅದೊಂದು ಭಯ ಆಯಿತು, ಏನು ಇವರೆಲ್ಲ ಅಷ್ಟು ಭಯ ಭಕ್ತಿ ಇಲ್ಲದೇ ಈ ಥರ ಆಟಾಡ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನನಗೆ ಹಂಗೂ ಸ್ವಲ್ಪ ಭಯನೇ ಆಯಿತು. ಸೊ ಇನ್ನು ಇದಂತೂ ನಿಜವಾಗ್ಲೂ ಆಸಮ್, ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ ಅಂತ ಹೇಳ್ಬೋದು. ಈ ಬೀಚ್ನ ಇಡೀ ಮೇಲಿಂದ ಪೂರ್ತಿ ಒಂದು ವಿಡಿಯೋ ಇದೆ, ಅದನ್ನು ನೋಡ್ಕೊಂಬನ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನೀವು ನನಗೆ ತಿಳಿಸ್ಬೇಕು. ಅಷ್ಟು ಚೆನ್ನಾಗಿದೆ ವ್ಯೂ ಅಂತ ಹೇಳ್ಬೋದು. ಇದು ಮಾಮೂಲಿ ಬೀಚ್ ಥರನೇ ಕಾಣುತ್ತೆ ನೋಡಿದ್ರೆ. ಸೊ ಅದು ಪೂರ್ತಿ ಮೇಲ್ಗಡೆಯಿಂದ ನೋಡಿದ್ರೆ ಆಸಮ್ ಆಗಿದೆ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಮೇಲ್ಗಡೆಯಿಂದ ನೋಡೋದಕ್ಕೆ 2 ಕಣ್ಣು ಸಾಕಾಗೋದಿಲ್ಲ ಅಂತ ಹೇಳ್ಬೋದು. ಇನ್ನು ಸೆಕೆ ಅಂದರೆ ಸಿಕ್ಕಾಬಟ್ಟೆ ಸೆಕೆ ಅಂತ ಹೇಳ್ಬೋದು. ಇನ್ನು ಅಲ್ಲಿ ಸೇಫ್ಟಿಯಾಗಿ ಸ್ವಲ್ಪ ನೆರಳಿತ್ತು, ಅಲ್ಲೆಲ್ಲ ಬ್ಯಾಗ್ಗಳನ್ನೆಲ್ಲ ಇಟ್ಬಿಟ್ಟು ಬೀಚ್ ಎದುರುಗಡೆನೇ ಅಲ್ಲೇ ಅಪೋಸಿಟಲ್ಲೇ ಇತ್ತು ಸ್ವಲ್ಪ ಜಾಗ, ಅಲ್ಲಿ ಎಲ್ಲ ಇಟ್ಬಿಟ್ಟು ಆಮೇಲೆ ಬೀಚ್ ಹತ್ರ ಹೋಗಿ ಎಲ್ಲ ಸುತ್ತಮುತ್ತ ವಾತಾವರಣ ಎಲ್ಲ ಎಂಜಾಯ್ ಮಾಡಿದ್ವಿ ಅಂತ ಹೇಳ್ಬೋದು. ಫೋಟೋಸು ವೀಡಿಯೋಸು ಎಲ್ಲನೂ ಮಾಡಿಕೊಂಡು ಒಂದಷ್ಟು ತನಕ ಟೈಮ್ ಪಾಸ್ ಮಾಡಿದ್ವಿ. ಇಲ್ಲಿ ನಿಜವಾಗ್ಲೂ ಇಲ್ಲಿ ಎಷ್ಟು ಸಮಾಧಾನ ಸಿಕ್ತು ಅಂದರೆ ವರ್ಣನೆ ಮಾಡೋದಕ್ಕೆ ಆಗಲ್ಲ. ಏನಕ್ಕಂದರೆ ಇಲ್ಲಿ ಜನಗಳು ಜಾಸ್ತಿ ಇರಲಿಲ್ಲ, ಅದರಿಂದಾಗಿ. ಮರವಂತೆ ಬೀಚ್ ಸೌಂಡ್ ನೋಡಿದ್ರೆ ಮಾತ್ರ ಯಪ್ಪ ಏನು ಸೌಂಡ್ ಐತೆ. ಬಿಸಿಲು ಮಾತ್ರ ಸೆಕೆ ಮಾತ್ರ, ಅದು ಉಪ್ಪು ಸಮುದ್ರ ಉಪ್ಪಾಗಿರೋದ್ರಿಂದ ಇನ್ನೂ ಹೆವಿ ಸೆಕೆ ಅಂತ ಹೇಳ್ಬೋದು. ಅಷ್ಟು ಸೆಕೆ ಇದ್ದಿದ್ದಕ್ಕೂ ಅದಕ್ಕೂ ಎಷ್ಟು ಬೇವರು ಸುರಿತಿತ್ತು ಅಂತ ಹೇಳಿದ್ರೆ. ಮತ್ತು ನನಗೆ ಇನ್ನೊಂದು ಏನಂದರೆ ಅಪೋಸಿಟ್ಟು ಕ್ಯಾಮ್ರಾ ಇಟ್ಕೊಂಡು ಡೈರೆಕ್ಟಾಗಿ ನಾನು ವೀಡಿಯೋದಲ್ಲಿ ಮಾತಾಡೋಕ್ಕೆ ನನಗಿನ್ನೂ ಸ್ವಲ್ಪ ಒಂಥರ ನರ್ವಸ್ ಆಗ್ತೀನಿ ಅಂತ ಹೇಳ್ಬೋದು. ಆ ಕಾರಣದಿಂದಾಗಿ ಸ್ವಲ್ಪ ಮಾತಾಡ್ತೀನಿ, ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ. ನನಗೂ ಆ ಥರ ಇಟ್ಕೊಂಡು ಅಲ್ಲಿದಲ್ಲೇ ನಾನು ಮಾತಾಡಬೇಕು, ಹೇಳಬೇಕು, ಎಕ್ಸ್ಪ್ಲೈನ್ ಮಾಡಿ ತೋರಿಸ್ಬೇಕು ಅಂತ ನನಗೂ ಆಸೆ ಇದೆ. ಬಟ್ ನಾನು ಸ್ವಲ್ಪ ನರ್ವಸ್ ಆಗಿಬಿಡ್ತೀನಿ, ಏನಕ್ಕೋ ಗೊತ್ತಿಲ್ಲ, ಭಯ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ನಾಚಿಕೆ ಹೋಗಬೇಕು ನನಗೆ. ಯೂಟ್ಯೂಬರ್ ಅಂತ ಅಂದಮೇಲೆ ಎಲ್ಲ ಥರ ಮಾಡೋದಕ್ಕೆ ರೆಡಿ ಇರಬೇಕು. ಸ್ವಲ್ಪ ದಿನ ಅದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ಓದೋದಲ್ಲೆಲ್ಲ ಮಾತಾಡಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಅದು ಒಂದಿನ ಆಗುತ್ತೆ ಅನ್ನೋದೊಂದು ನಂಬಿಕೆ ಇದೆ ನನಗೆ. ಸುರು ಅದಕ್ಕೆ ಅಪ್ಪನ ಕೈ ಹಿಡ್ಕೊ ಬಾ ಅಂದಿದ್ದು, ನನಗೆ ತಲೆ ಸುತ್ತಂಗೆ ಐತೈತಿ. ಇಲ್ಲಿ ಬಿದ್ದಿದ್ದೀರಾ ರಾಮ. ಲೋಕಿ ಮಕ್ಕಳು ಕೈ ಹಿಡ್ಕೊ ಬಾ ಲೋಕಿ ನೀನು. ಎಷ್ಟು ಭಯ ಆಗ್ತಿತ್ತು ಅಂತ ಹೇಳಿದ್ರೆ, ಏನಕ್ಕಂದರೆ ಇದು ಸಿಕ್ಕಾಬಟ್ಟೆ ಡೇಂಜರ್ ಅಂತ ಹೇಳಿದರು. ಮತ್ತು ಇನ್ನೊಂದಂದರೆ ಇದು ಏನು ರೀಸನ್ನು ಅಂತ ಗೊತ್ತಿಲ್ಲ. ಸೊ ಈ ಕಡೆ ಸೈಡು ಲೆಫ್ಟು ಸೈಡಿಗೆ ಈ ಕಡೆಯಿಂದ ಹೋಗ್ತಾ ಲೆಫ್ಟು ಸೈಡ್ಗೆ ಮರವಂತೆ ಬೀಚು ಅಂದರೆ ಅರಬ್ಬಿ ಸಮುದ್ರ. ಸೊ ಈ ಕಡೆ ರೈಟ್ ಸೈಡಿಗೆ ಸೌಪರ್ಣಿಕಾ ನದಿ. ಎರಡು ಆ ಕಡೆ ನದಿ ಇದೆ, ಈ ಕಡೆ ಸಮುದ್ರ ಇದೆ. ಸೊ ಮಧ್ಯದಲ್ಲಿ ರೋಡ್ ಇದೆ. ನಾನು ಆಗಲೇ ತೋರಿಸ್ದೆ ನಿಮಗೆ, ಮೇಲ್ಗಡೆಯಿಂದ ಒಂದು ವ್ಯೂನ ನಾನು ನಿಮಗೆ ತೋರಿಸ್ದೆ. ಸೊ ಅದರಲ್ಲೇ ನೀವು ನೋಡ್ಕೋಬೋದು. ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬಂದು ಸೌಪರ್ಣಿಕಾ ನದಿ. ಮಧ್ಯದಲ್ಲಿ ಯಾವುದೋ ಒಂದು ಶಾಪದಿಂದ ಅದು ನದಿ ಅಲ್ಲೇ ಸ್ಟಾಪ್ ಆಗಿರೋದಂತೆ, ಸಮುದ್ರನ ಸೇರೋಕ್ಕಾಗದೆ ಅದು ಅಲ್ಲೇ ಸ್ಟಾಪ್ ಆಗಿರೋದಂತೆ. ಸೊ ಇದೊಂದು ನಮ್ಮ ಯಜಮಾನರು ಹೇಳಿದರು ನನಗೆ. ನಿಜವಾಗ್ಲೂ ಅದು ವ್ಯೂ ಮೇಲಿನಿಂದ ನೋಡೋದಕ್ಕೆ ಚೆಂದ. ಸೊ ಜಸ್ಟ್ ಅಲ್ಲಿ ಬೀಚು ಕಲ್ಲುಗಳು ಇದ್ದಷ್ಟೇ ನಾವು ಅಲ್ಲಿ ನೋಡಿ ಎಂಜಾಯ್ ಮಾಡೋಕ್ಕಾಗೋದು. ಸೊ ನನಗಂತೂ ಆ ಕಲ್ಲು ಒಳಗಡೆ ಕಾಲು ಹಾಕ್ತಿದ್ರೆ ನನಗೆ ಭಯ ಆಗ್ತಿತ್ತು. ನೋಡ್ತಾ ಇರ್ಬೋದು ಎಷ್ಟು ಅಂತ ಅಂದರೆ ಅಷ್ಟು ಭಯ ಪಟ್ಕೊಂಡೆ ಮಕ್ಳನ್ನ ಕರ್ಕೊಂಡು ಹೋಗಿದ್ದೀನಿ. ನೀರಿಗೆ ಮಾತ್ರ ಇಳಿಸ್ಲೇ ಇಲ್ಲ ಮಕ್ಕಳನ್ನ, ಜಸ್ಟ್ ನೋಡಿಕೊಂಡು ವೀಡಿಯೋಸು ಫೋಟೋಸ್ ಅಷ್ಟೇ ಮಾಡಿದ್ದು. ಮಾತ್ರ ಒಳ್ಳೆ
ಪ್ಲೇಸ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಚೆನ್ನಾಗಿತ್ತು, ಆಸಮ್ ಆಗಿತ್ತು. ಹೋಗಿ ನೀವು ವಿಸಿಟ್ ಮಾಡಿ. ಎಮ್ಮೆ ಕರಗಳ ನೀವು ಈಗ ಅಲೆ ಸೌಂಡು ಜಾಸ್ತಿ ಆಯ್ತಲ್ಲ, ಅಲೆ ಜಾಸ್ತಿ ಆಯ್ತು ಇವಾಗ. ಏನೋ ನಡೀರಿ, ಇಲ್ಲ ಮೇಕೆ ಬಂದ್ಬಿಟ್ಟೈತಲ್ಲಪ್ಪ ತಪ್ಪಿಸ್ಕೊಂಡು. ತೆಗಿ ಆ ಬಾಯಿಂದ. ಈ ನೋಡಿ ಕಾಮನ್ ಸೆನ್ಸೇ ಇಲ್ಲ ಹೋಗಿ ಇವ್ರಗಳಿಗೆ. ಅಲ್ಲ ಆಟ ಆಡ್ಕೊಂಡು ಕುಂತವ್ರಲ್ಲ ರೋಕಿ. ಹಾಂ ಹಾಂ ನಾವು ಎದ್ರುಕೊಂಡು ಕೇಳಿದಂಗೆ ಕೂತಿದ್ದೀವಿ. ಕಬ್ಬಿನ ಜ್ಯೂಸಾ? ಕೋಲ್ಡ್ ಆಯ್ತಾ? ಕೋಲ್ಡ್ ಆಯ್ತಾ? ಅಪ್ಪ ಅಪ್ಪ ನಂಗೆ ವೈಟ್ ಕಲರ್ದು ಶಂಕ ಸಿಕ್ತು ನೋಡು. ಅಪ್ಪ ಏನು ಖುಷಿ. ಕುತ್ಕೋ ಕೆಳಗಡೆ, ಕುತ್ಕೊಂಡ್ಬಿಡು, ಕುತ್ಕೊಬಿಡು ಕೆಳಗಡಿಕೆ. ಇನ್ನು ಬಿಸಿಲಲ್ಲಿ ಎಲ್ಲ ಎಂಜಾಯ್ ಮಾಡಿಕೊಂಡು ವೀಡಿಯೋಸು ಫೋಟೋಸ್ ಎಲ್ಲ ಹೊಡ್ಕೊಂಡು ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಅಲ್ಲೇ ಪಕ್ಕದಲ್ಲಿ ಇಲ್ಲಿ ಜಾಸ್ತಿ ಅಂಗಡಿಗಳಾಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಆ ರೀತಿ ಏನೂ ಇಲ್ಲ. ಹೇಳೋದಕ್ಕೂ ಕೇಳೋದಕ್ಕೂ ಕೂಡ ಯಾರೂ ಇರಲ್ಲ. ಬಟ್ ಸೇಫ್ಟಿ ಇಲ್ಲ ಅಷ್ಟೇ, ಇಲ್ಲಿ ಏನೂ ಇಲ್ಲ. ಮಾತ್ರ ತುಂಬಾ ಅಲೆ ಸೌಂಡ್ ಆಗಿರ್ಬೋದು, ನೀವೇ ಕೇಳಿಸ್ಕೊಂಡಿರ್ಬೋದು ಅಲೆ ಸೌಂಡನ್ನ. ನಾನು ಹಂಗೆ ತೆಗೆದು ಓನಾಗೆ ಹಂಗೆ ಹಾಕಿದ್ದೀನಿ. ಸೊ ಆ ಥರ ಅಷ್ಟು ಚೆನ್ನಾಗಿದೆ. ಇನ್ನು ಅಲ್ಲಿ ಸಿಕ್ಕಿದ್ದು ಅಂತ ಹೇಳಿದ್ರೆ ನಮಗೆ ಕಬ್ಬಿನ ಜ್ಯೂಸ್ ಒಂದೇ. ಸೊ ಕೋಲ್ಡಾಗಿ ಮಾಡಿಕೊಟ್ಟಿದ್ರು ಅವರು, ನಮ್ಮ ಯಜಮಾನ್ರು. ಹೋಗಿ ಇಲ್ಲಿ ಏನೋ ನಮ್ಗೆ ಪುಣ್ಯ ಅಂತ ಅನಿಸುತ್ತೆ, ಜಾಗ ಚೆನ್ನಾಗಿ ಸಿಕ್ಕಿತ್ತು. ಬ್ಯಾಗ್ಗಳೆಲ್ಲ ಇಲ್ಲೇ ಇಟ್ಬಿಟ್ಟು ಎದುರುಗಡೆನೇ ಬೀಚ್ ಹತ್ರ ಹೋಗಿ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ವ್ಯೂನ ಅಂತ ಹೇಳ್ಬೋದು. ಇನ್ನು ಬಂದು ಕಬ್ಬಿನ ಜ್ಯೂಸ್ ತೊಗೊಂಡು ಬಂದರು ನಮ್ಮ ಯಜಮಾನ್ರು. ಕುತ್ಕೊಂಡು ಎಲ್ಲರೂ ಕುಡಿದ್ಬಿಡೋಣ ಅಂತ ಹೇಳ್ಬಿಟ್ಟು ಕುಡಿತಾ ಇದ್ವಿ. ಇನ್ನು ಬೆಳಗ್ಗೆ ಟಿಫನ್ ತಿಂದಿದ್ದು, ಮಧ್ಯಾಹ್ನ ನಾವೇನು ಊಟ ಮಾಡಿರಲಿಲ್ಲ. ಸೊ ಆ ಕಾರಣದಿಂದಾಗಿ ಅಲ್ಲಿ ಮುಗಿಸ್ಕೊಂಡು ಮರವಂತೆ ಎಲ್ಲ ಮುಗಿಸ್ಕೊಳೋಷ್ಟೊತ್ತಿಗೆ ನಮಗೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಹತ್ತತ್ರ ಆಗೇ ಹೋಯಿತು ಟೈಮು. ಸೊ ನಾವು ಇಲ್ಲಿಂದ ಡೈರೆಕ್ಟಾಗಿ ಕಮಲಶಿಲಾ ಹೋಗಬೇಕಿತ್ತು. ಸೊ ಅಲ್ಲಿಗೆ ಹೋಗೋದಕ್ಕಾಗಲಿಲ್ಲ. ಬಸ್ ಫೆಸಿಲಿಟೀಸು ಡೈರೆಕ್ಟಾಗಿ ಇರಲಿಲ್ಲ. ಅಟ್ಲೀಸ್ಟ್ ಒಂದು 2 ಬಸ್ಸು ಚೇಂಜ್ ಮಾಡಬೇಕು ಅಂತ ಇದ್ದರೂ ಪರವಾಗಿರಲಿಲ್ಲ. ಸೊ ಒಂದು 2 ರಿಂದ 3 ಬಸ್ ಚೇಂಜ್ ಮಾಡಬೇಕು ಅಂತ ಹೇಳಿದ್ರು. ಸೊ ನಾವು ಇಲ್ಲೇ ಆಲ್ಮೋಸ್ಟು ಬಿಸಿಲಿಗೇನೆ ತುಂಬ ಟಯರ್ಡ್ ಆಗಿಬಿಟ್ಟಿದ್ವಿ ಆಲ್ರೆಡಿ. ಆ ಕಾರಣದಿಂದಾಗಿ ಅದೊಂದು ಕ್ಯಾನ್ಸಲ್ ಆಗಿದ್ದಾಯಿತು. ತುಂಬಾ ಬೇಜಾರಾಯಿತು. ಇವಾಗ ಅನಿಸ್ತೈತೆ ಎಷ್ಟಾದರೂ ಕಷ್ಟ ಆಗಿತ್ತು, ಹೋಗೋದು ಹೆಂಗೂ ಹೋಗಿದ್ವಿ, ಮುಗಿಸ್ಕೊಬಿಟ್ಟಿದ್ರೆ ಆಗೋದು ಅದು ಒಂದು ಅಂತ ಇವಾಗ ಫೀಲ್ ಮಾಡ್ಕೋತಾ ಇದ್ದೀವಿ. ನಿಜವಾಗ್ಲೂ ತುಂಬಾ ಮನ್ಸಿಗೆ ಬೇಜಾರಾಯ್ತೈತೆ. ಅಲ್ಲಿ ತನಕ ಹೋಗಿ ಅದೊಂದು ಮಿಸ್ ಮಾಡ್ಕೊಂಡು ಬಂದ್ವಲ್ಲ, ಇಲ್ಲೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಅದೊಂದು ಕ್ಯಾನ್ಸಲ್ ಆಯ್ತಲ್ಲ ಅಂತ ತುಂಬಾ ಬೇಜಾರಾಯ್ತೈತೆ. ಸೊ ಆ ಕ್ಷಣಕ್ಕೆ ನಮ್ಮದು ಪರಿಸ್ಥಿತಿ ಆ ರೀತಿ ಇತ್ತು ಅಂತಲೇ ಹೇಳ್ಬೋದು. ಇನ್ನು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತೊಗೊಂಡೋಗಿದ್ದೆ, ಚಿಪ್ಸ್ ಆಗಿರ್ಬೋದು, ಅದು ಇದು ಅಳು ಮುಳು ಏನೇನೋ ತೊಗೊಂಡೋಗಿದ್ದೆ ಅಲ್ವಾ. ಸೊ ಅದನ್ನೆಲ್ಲ ಅಲ್ಲೇ ಕುತ್ಕೊಂಡು ಸ್ವಲ್ಪ ಸೌತೆಕಾಯಿ ಎಲ್ಲ ಹಚ್ಕೊಂಡು ಅಲ್ಲೇ ತಿಂದ್ಬಿಟ್ಟು ಆಮೇಲೆ ಸ್ವಲ್ಪ ಹೊತ್ತು, ಸುಮಾರು ಹೊತ್ತು ತನಕ, ಸ್ವಲ್ಪ ಹೊತ್ತು ಅನ್ನೋದಲ್ಲ ಸುಮಾರು ಹೊತ್ತು ತನಕ ಕೂತ್ಕೊಂಡು ನಾವು 1 ಅವರ್ 1.5 ಅವರ್ ಅಲ್ಲೇ ಕೂತ್ಕೊಂಡ್ಬಿಟ್ವಿ. ಏನಕ್ಕಂದರೆ ಇನ್ನು ಕಮಲಶಿಲಾ ಹೋಗೋದು ಕ್ಯಾನ್ಸಲ್ ಆಯ್ತಲ್ವ. ಸೊ ಅಲ್ಲೇ ಕೂತ್ಕೊಂಡು ಸುಮಾರು ಹೊತ್ತು ತನಕ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸಾವಿರಾರು ರೂಪಾಯಿ ಕೊಟ್ಟು ನಾವು ಈ ಥರ ಎಂಜಾಯ್ ಮಾಡ್ತೀವಿ ಅಂತ ಅಂದ್ರೂ ಸಿಗಲ್ಲ. ಆ ಥರ ಒಂದು ನಮಗೆ ಸಮಯ ಸಿಕ್ತು ಇಲ್ಲಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿಯಾಯಿತು. ಬೀಚ್ ಹತ್ರ ಕೂತ್ಕೊಂಡು ಊಟ ಮಾಡೋದಕ್ಕೂ ಕೂಡ ಅದು ಬೇರೆ ಬೇರೆ ಪ್ಲೇಸ್ಗಳಲ್ಲಿ, ಮಲ್ಪೆಯಲ್ಲಿ ಆ ಕಡೆ ಜಾಸ್ತಿ ಸಿಗುತ್ತೆ ಅದು. ಸೊ ಬೀಚ್ ವ್ಯೂನ ನೋಡಿಕೊಂಡು ಅದನ್ನು ಸವಿತಾ, ಪರಿಸರ ಆಗಿರ್ಬೋದು ಇದನ್ನೆಲ್ಲ ಸವಿತಾ ಅದನ್ನೆಲ್ಲ ನೋಡಿಕೊಂಡು ಊಟ ಮಾಡಿಕೊಂಡು ಅದೆಲ್ಲ ಎಂಜಾಯ್ ಮಾಡ್ತಾರೆ. ಸೊ ನಾವು ಇಲ್ಲಿ ನಿಜವಾಗ್ಲೂ 1 ರೂಪಾಯಿ ದುಡ್ಡಿಲ್ದೇ ಆ ಥರ ಒಂದು ಇದನ್ನು ನಾವು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಇಲ್ಲಿಂದ ನಾವು ಹೊತ್ಕೊಂಡು ಹೋಗೋದು ಏನೂ ಇಲ್ಲ, ಇಲ್ಲಿಂದ ತೊಗೊಬರೋದು ಏನೂ ಇರಲ್ಲ, ಮೆಮೊರಿ ಅಷ್ಟೇ. ನಮ್ಮ ಈ ದೇಹದಲ್ಲಿ ಉಸಿರಿರೋ ತನಕನೂ ಕೂಡ ನಮಗೆ ಒಂದು ಮೆಮೊರಿ ಆಗಿರುತ್ತೆ, ನೆನೆಸ್ಕೋತೀವಿ ನಾವು. ಅದೇ ಮಕ್ಕಳು ಕೂಡ ನೆನೆಸ್ಕೋತಾರೆ, ನಾವು ಕೂಡ ನೆನೆಸ್ಕೋತೀವಿ. ನಮ್ಮ ಅಪ್ಪ ಅಮ್ಮ ಇಂಥ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು, ನಾವು ಈ ಥರ ಎಂಜಾಯ್ ಮಾಡಿದ್ವಿ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಕ್ಷಣಕ್ಕೂ ದುಡ್ಡು ಸಂಪಾದನೆ ಮಾಡಬೇಕು, ಅದು ತಗೊಬೇಕು, ಇದನ್ನು ತೆಗಿಬೇಕು, ಹಂಗಿರಬೇಕು, ಆ ಥರ ರಿಚ್ ಆಗಿರಬೇಕು, ಬರೀ ಈ ಥರನೇ ಯೋಚನೆ ಮಾಡ್ತಾ ಬರ್ತಿದ್ದೀವಿ ಹೊರತು ನಮ್ಮ ಜನಗಳು ಬೇರೆ ಥರ ಯೋಚನೆ, ತಿನ್ನೋದಕ್ಕೆ ನೋಡಬೇಕು, ಮೈಗೆ ಹಾಕೊಳ್ಳೋದಕ್ಕೆ ಬಟ್ಟೆ ನೋಡಬೇಕು, ಇರೋದಕ್ಕೆ
ಜಾಗ ಚೆನ್ನಾಗಿದೆಯಾ ನೋಡಬೇಕು ಅದನ್ನೇ ಯೋಚನೆ ಮಾಡ್ತಾ ಇಲ್ಲ. ಬರೀ ರಾಯಲ್ ಆಗಿರಬೇಕು, ಆ ಲೈಫ್ ಲೀಡ್ ಮಾಡಬೇಕು, ಹಿಂಗಿರಬೇಕು, ಅದನ್ನು ಪರ್ಚೇಸ್ ಮಾಡಬೇಕು, ಒಡವೆ ತೊಗೋಬೇಕು, ಬಟ್ಟೆ ತೊಗೋಬೇಕು, ಬರೀ ಇದೇ ಆಗಿಬಿಟ್ಟಿರುತ್ತೆ. ಇದನ್ನೇ ಯೋಚನೆ ಮಾಡಿಕೊಂಡು ನಾವು ಹೋಗ್ತಾ ಇರಬೇಕಾದ್ರೆ ಈ ಥರ ಎಂಜಾಯ್ಮೆಂಟ್ಗಳನ್ನ ನಾವು ತುಂಬಾ ಮಿಸ್ ಮಾಡ್ಕೋತೀವಿ ಅಂತ ಹೇಳ್ಬೋದು. ಇದನ್ನು ಎಷ್ಟು ಕೋಟಿ ಕೊಟ್ಟರು ನಾವು ತರೋದಕ್ಕಾಗಲ್ಲ. ದುಡ್ಡು ಸಂಪಾದನೆ ಮಾಡ್ಬೋದು, ಒಡವೆ ಮಾಡಿಸ್ಕೋಬೋದು, ಕಾರ್ ತೊಗೋಬೋದು, ಬಂಗ್ಲೆ ತೊಗೋಬೋದು, ಏನಾದರೂ ಮಾಡ್ಬೋದು. ಬಟ್ ದುಡ್ಡು ಸಂಪಾದನೆ ಮಾಡೋದಕ್ಕೆ ನಾನಾ ದಾರಿಗಳಿದೆ. ಅದಕ್ಕೂ ಒಂದು ಟೈಮು ಅನ್ನೋದು ಬರುತ್ತೆ. ಸೊ ಅಲ್ಲಿ ತನಕ ಕಾಯಬೇಕು ಅಷ್ಟೇನೆ. ಅದು ಬಿಟ್ಟರೆ ಇನ್ನು ಈ ಥರ ಎಂಜಾಯ್ಮೆಂಟ್ನ ಒಂದೊಂದು ಸಲ ಎಷ್ಟೇ ಕೋಟಿ ದುಡ್ಡಿದ್ರೂ ಕೂಡ ತೊಗೊಳೋದಕ್ಕಾಗಲ್ಲ ಅಂತ ಹೇಳ್ಬೋದು. ನಾವು ಓನ್ ವೆಹಿಕಲಲ್ಲಿ ಹೋದ್ರೂ ಕೂಡ ಅಷ್ಟು ಎಂಜಾಯ್ಮೆಂಟ್ ಸಿಗಲ್ವೇನೋ. ಬಸ್ ಹತ್ತೋದು ಇಳಿಯೋದು, ಈ ಮಕ್ಳುಗಳು ಕರ್ಕೊಂಡು ಆ ಬಿಸಿಲಲ್ಲಿ ಆ ಬ್ಯಾಗ್ಗಳು ಏನೇ ತೊಗೊಂಡೋಗಿರಲಿ, ನಿಜವಾಗ್ಲೂ ಆ ಜಾಗದಲ್ಲಿ ಕುತ್ಕೊಂಡು ಅದು ಏನು ಅಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಹೋದ್ರೂ ಕೂಡ ಅಷ್ಟು ಸಮಾಧಾನ ಸಿಕ್ತೋ ಸಿಕ್ಕಿಲ್ವೋ ಗೊತ್ತಿಲ್ಲ. ನಿಜವಾಗ್ಲೂ ಆ ಜಾಗದಲ್ಲಿ ಅಷ್ಟು ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಷ್ಟೋ ಜನ ಈ ಥರ ಮನಸ್ಥಿತಿಲಿ ಬೆಂಗಳೂರಲ್ಲಿ ಇರೋರಾಗಿರ್ಬೋದು, ಔಟ್ ಆಫಲ್ಲಿ ಇರೋರಾಗಿರ್ಬೋದು, ಎನಿವನ್ ಯಾರೇ ಆಗಿರ್ಬೋದು. ಸೊ ಅಲ್ಲಿಗೆ ಅಂಥ ಪ್ಲೇಸಸ್ಗಳಿಗೆ ಹೋದಾಗ ದುಡ್ಡು ಕೊಟ್ಟು ಆ ಥರ ಒಂದು ಪರಿಸರನ ಸವಿತಾರೆ ಅಂತಲೇ ಹೇಳ್ಬೋದು. ಸೊ ಸವಿತಾರೆ ಅಂತ ಅನ್ನೋದಕ್ಕಿಂತ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ನಾವು ನಿಜವಾಗ್ಲೂ ಆ ಥರ ಒಂದು ಮೂಮೆಂಟ್ ನಮಗೆ ಸಿಕ್ಕಿದ್ದೇ ಒಂದು ಖುಷಿ ಅಂತ ಹೇಳ್ಬೋದು. ಎಷ್ಟು ಕೋಟಿ ಕೊಟ್ಟರು ಸಾಕಾಗಲ್ಲ ಅದಕ್ಕೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ವಿ. ಇನ್ನಲ್ಲೆಲ್ಲ ಕೂತ್ಕೊಂಡು ಮಾತಾಡಿಕೊಂಡು ಕಷ್ಟ ಸುಖ ಎಲ್ಲ ಮಾತಾಡಿಕೊಂಡು, ನೀವು ಕೇಳ್ಬೋದು ಮನೇಲಿ ಮಾತಾಡೋಕ್ಕೆ ನಿಮಗೆ ಟೈಮ್ ಇರಲಿಲ್ವಾ ಅಂತ. ಅದಕ್ಕೂ ನಾನು ಉತ್ತರ ಕೊಡ್ತೀನಿ. ಮನೇಲಿ ಮಾತಾಡೋದಕ್ಕೂ ಅಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ಭಾರಿ ತುಂಬಾ ವ್ಯತ್ಯಾಸ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದಾಯಿತು. ಇನ್ನು ಮರವಂತೆಯಿಂದ ಡೈರೆಕ್ಟಾಗಿ ಉಡುಪಿಗೆ ಬಸ್ಸಸ್ಗಳ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿದ್ರು. ಅಲ್ಲಿ ಅಕ್ಕಪಕ್ಕ ಅಂಗಡಿಗಳು ಯಾವುವು ಇರಲಿಲ್ಲ. ಸೊ ಸ್ವಲ್ಪ ಮುಂದೆ ಬಂದ್ವಿ, ಬಸ್ ಸ್ಟಾಪ್ ಇತ್ತು. ಅಲ್ಲೊಂದೇ ಒಂದು ಸಿಂಗಲಾಗಿ ಅಂಗಡಿ ಇತ್ತು. ಅವರು ನಾನ್ ವೆಜ್ ಅಂಗಡಿ ಇತ್ತು, ಹೋಟೆಲ್ ಇತ್ತು, ಅಂಗಡಿ ಎಲ್ಲ ಹೋಟೆಲ್ ಇತ್ತು. ಅವ್ರು ಬಂದು ಇಲ್ಲಿ ವಿಜಯನಗರದಲ್ಲಿ ಇರೋದಂತೆ ಅವರು. ಆಮೇಲೆ ನಾವು ಬೆಂಗಳೂರಿಂದನೇ ಬಂದಿರೋದು ಅಂತ ಹೇಳ್ಬಿಟ್ಟು ಅವರು ಚೆನ್ನಾಗಿ ಪರಿಚಯ ಆದರು ಅಂತಲೇ ಹೇಳ್ಬೋದು. ಅವ್ರ ಹತ್ರ ಎಲ್ಲ ಕೇಳ್ಕೊಂಡ್ವಿ. ಸೊ ಅವ್ರು ಬಂದು ಇಲ್ಲಿಂದ ಉಡುಪಿಗೆ ಡೈರೆಕ್ಟ್ ಬಸ್ಸಸ್ ಫೆಸಿಲಿಟೀಸ್ ಇಲ್ಲ. ಸೊ ಇಲ್ಲಿಂದ ನೀವು ಡೈರೆಕ್ಟಾಗಿ ಕುಂದಾಪುರ ಹೋಗ್ಬಿಡಿ. ಕುಂದಾಪುರದಿಂದ ಡೈರೆಕ್ಟಾಗಿ ನಿಮಗೆ ಎಷ್ಟು ಬೇಕು ಅಷ್ಟು ಬಸ್ಗಳು ಉಡುಪಿಗೆ ಬೇಜಾನ್ ಬಸ್ಗಳು ಸಿಗುತ್ತೆ ಅಂತ ಹೇಳಿದ್ರು. ಸೊ ಮರವಂತೆಯಿಂದ ನಮಗೆ ಕುಂದಾಪುರಕ್ಕೆ ಡೈರೆಕ್ಟ್ ಬಸ್ ಸಿಕ್ತು. ಸೊ ಮರವಂತೆಯಿಂದ ಕುಂದಾಪುರ ಹೋಗಿ ಕುಂದಾಪುರದಿಂದ ಡೈರೆಕ್ಟಾಗಿ ನಾವು ಉಡುಪಿಗೆ ಹೊರಟಿದ್ದಾಯಿತು. ಇನ್ನು ಉಡುಪಿಗೆ ಹೋಗೋಷ್ಟೊತ್ತಿಗೆ ಸಂಜೆ 3 ಗಂಟೆ, ಹತ್ತತ್ರ 2:30-3 ಗಂಟೆ ಆಗೋಗಿತ್ತು ಅಂತಲೇ ಹೇಳ್ಬೋದು. ಇದೇ ಉಡುಪಿ ಬಸ್ ಸ್ಟಾಪ್. ತುಂಬಾ ಚೆನ್ನಾಗಿತ್ತು. ಬಸ್ ಸ್ಟಾಪ್ ಮಾತ್ರ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸೊ ಇಲ್ಲಿಂದ ದೇವಸ್ಥಾನಕ್ಕೆ ತುಂಬಾ ದೂರ ಆಗುತ್ತೆ. ಉಡುಪಿ ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ತುಂಬಾ ದೂರ ಆಗುತ್ತೆ. ಸೊ ಆ ಕಾರಣದಿಂದಾಗಿ ಬಸ್ಗಳು ಇದೆ ಅಂತ ಹೇಳಿದ್ರು. ನಾವು ಬಸ್ಸಲ್ಲಿ ಹೋಗಿಲ್ಲ, ಆಟೋದಲ್ಲಿ ಹೋದ್ವಿ. ಸೊ ಅದು ಮುಂದಿನ ವೀಡಿಯೋನ ನಾನು ನೆಕ್ಸ್ಟ್ ಡೇಗೆ ಅದನ್ನು ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಹತ್ರ. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಏನೇ ನಿಮ್ಮದು ಅನಿಸಿಕೆ ಅಭಿಪ್ರಾಯಗಳಿತ್ತು ಅಂತ ಹೇಳಿದ್ರು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಂದೇನಾದರೂ ತಪ್ಪಿದರೆ ನಾನು ತಿದ್ಕೋತೀನಿ. ಸೊ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.